ಎಸ್, ಥ್ಯಾಂಕ್ ಯು. ನಾನು ವಿಜಯನಗರ ಜಿಲ್ಲೆಯ ವರದಿಗಾರ ಕೆ ಸುರೇಶ್ ಚೌಹಾಣ್. ಇವತ್ತು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳನ್ನ ಹೊತ್ತು ತಂದಿದ್ದೇನೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಾನು ಇರ್ತಕ್ಕಂಥದ್ದು. ಕೂಡ್ಲಿಗಿ ಪಟ್ಟಣದಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 50 ಇದೆ, ಆ ರಾಷ್ಟ್ರೀಯ ಹೆದ್ದಾರಿ 50 ಹಾದು ಹೋಗಿ ಕಾಲೇಜ್ಗಳಿಗೆ ಹೋಗ್ತಕ್ಕಂಥದ್ದು, ಮತ್ತೆ ಕಾಲೇಜನ್ನ ಬಿಟ್ಟ ಬಳಿಕ ಆ ಒಂದು ಹೈವೇಯನ್ನ ದಾಟಿ ಈ ಕಡೆ ಬರ್ತಕ್ಕಂತಹ ಪರಿಸ್ಥಿತಿ. ಇವತ್ತು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಸಾಲುಗಟ್ಟಿ ನಿಂತಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಿರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲೊಂದು ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಬೇಕು ಅಂತಕ್ಕಂತಹ ಪ್ರಪೋಸಲ್ ಕೂಡ ಇದೆ. ಆದ್ರೆ ಇದುವರೆಗೂ ಕೂಡ ಸ್ಟೀಲ್ ಬ್ರಿಡ್ಜ್ ಅನ್ನ ಮಾಡಲಿಕ್ಕೆ ಪ್ರಾಧಿಕಾರ ಬಿಡದೇ ಇರತಕ್ಕಂಥದ್ದು, ಮಾಡದೇ ಇರತಕ್ಕಂತಹ ಪರಿಸ್ಥಿತಿ ಇವತ್ತು ಇರತಕ್ಕಂಥದ್ದು ಗಮನಿಸಬಹುದು. ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ರಾಷ್ಟ್ರೀಯ ಹೆದ್ದಾರಿ 50 ಆಗಿರೋದ್ರಿಂದ ಹೆಚ್ಚು ವಾಹನಗಳು ಭರದಿಂದ ವೇಗವಾಗಿ ಬರ್ತವೆ. ಅದರಲ್ಲಿ ಏನಾದರೂ ಅನಾಹುತ ಆದ್ರೆ ಅದಕ್ಕೆ ಯಾರು ಹೊಣೆ ಅಂತಕ್ಕಂತಹ ಪ್ರಶ್ನೆ ಇವತ್ತು ಎದುರಾಗ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಯಾವ ರೀತಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀರಿ? ಏನ್ ಸಮಸ್ಯೆ ಆಗ್ತಾ ಇದೆ? ಟೈಮ್ ಕರೆಕ್ಟಾಗಿ ಬಸ್ ಸಿಗಲ್ಲ ಸರ್. ಟೈಮ್ ಕರೆಕ್ಟಾಗಿ ಬಸ್ ಸಿಗಲ್ಲ ಇಲ್ಲಿ. ಹೈವೇ ಇರೋದ್ರಿಂದ ಏನ್ ಸಮಸ್ಯೆ ಆಗ್ತಾ ಇದೆ? ನಮ್ಗೆ ಹೋಗಕ ಲೇಟ್ ಆಗುತ್ತೆ, ಲೇಟ್ ಆಗುತ್ತೆ. ಕ್ಲಾಸಸ್ ಇಲ್ಲಿಂದ ಹೋಗೋದಕ್ಕೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ನಮ್ಗೆ, ಹಂಗಾಗಿ ಲೇಟ್ ಆಗುತ್ತೆ. ಇದು ಬಹಳ ತ್ರಾಸ ಆಗುತ್ತೆ ನಮ್ಗೆ. ಬೆಂಗಳೂರು ಗಾಡಿ ಎಲ್ಲ ಸ್ಟಾಪ್ ಕೊಡಲ್ಲ ಸರ್. ಗೌರ್ಮೆಂಟ್ ಬಸ್ ಯಾರು ಸ್ಟಾಪ್ ಕೊಡಲ್ಲ. ಅಲ್ಲ, ಈಗ ಇಲ್ಲಿ ಬಹಳ ಸರ್ ಪ್ರಾಣಿಗಳದು ಬಹಳ ಸಮಸ್ಯೆ ಆಗ್ತೈತೆ. ಪ್ರಾಣಿಗಳ ತರ ಮನುಷ್ಯರಿಗೆ ಆದ್ರೆ ಬಹಳ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಬಹಳ ಸ್ಟೂಡೆಂಟ್ಸ್ಗಳು ಆ ಕಡೆಯಿಂದ ಈ ಕಡೆ ತಟಾಕ್ಬೇಕಂದ್ರೆ ಬಹಳ ತ್ರಾಸ ಪಡ್ತಾರೆ. ಅವೆಲ್ಲ ವಾಹನಗಳು ಹೋಗತಕ್ಕಲ್ಲ ಇಲ್ಲೇ ಇರ್ಬೇಕು. ಬಹಳ ಕಷ್ಟ ಆಗ್ತೈತೆ ಸ್ಟೂಡೆಂಟ್ಗಳಿಗೆ. ಇವಾಗ ಒಂದ್ ಗಾಡಿ ಬಿದ್ದೈತೆ. ಇಲ್ಲಿ ಕೂಡಕ್ಕೆ ಬಸ್ ಸ್ಟಾಪ್ ಕೂಡ ಇಲ್ಲ, ನಿಂದ್ರಕ್ಕೆ ಬಸ್ ಸ್ಟಾಪ್ ಕೂಡ ಇಲ್ಲ. ರಸ್ತೆಯಲ್ಲೇ ನಿಂದ್ರಬೇಕು, ರಸ್ತೆಯಲ್ಲೇ ವೇಟ್ ಮಾಡ್ಬೇಕು, ರಸ್ತೆಯಲ್ಲೇ ಕಾಯ್ಬೇಕು. ಇಲ್ಲಿ ಕೂಡಕ್ ಸ್ಥಳ ಕೂಡ ಸಜ್ಜಿಲ್ಲ. ಗಮನಿಸಿದ್ರಲ್ಲ, ಇದು ವಿದ್ಯಾರ್ಥಿಗಳು ಹೇಳ್ತಕ್ಕಂಥದ್ದು. ಹೆಚ್ಚು ಸಮಸ್ಯೆ ಆಗ್ತಕ್ಕಂಥದ್ದು ನಮಗೆ ಅಂತಕ್ಕಂತಹ ಮಾತುಗಳನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಕೋಲಿ ಕೊಡ್ತಾರೆ. ಓವರ್ ಟು ಯು. ಎಸ್